ನೋಡ್ರಿಗೆ ಜೋರಾಗಿ ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಬರೋವರೆಗೂ ನಾನು ಮಾತಾಡೋದಿಲ್ಲ. ಇಲ್ಲಿ ಯಾರು ಕೆಂಪೇಗೌಡರು ಗೌರವ ಕೊಡ್ಬೇಕಲ್ಲಣ್ಣ. ನಾಡಪ್ರಭು ಕೆಂಪೇಗೌಡರಿಗೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನೀವ್ ಯಾರು ಕೆಂಪೇಗೌಡರ ಬಗ್ಗೆ ಸರಿಯಾಗಿ ಮಾತಾಡಿಲ್ಲ ಅಂತ. ಒಬ್ಬ ಯುವಕರು ಯಾರು ಕೂಡ ಇಲ್ಲಿ ಮಾತಾಡಿಲ್ಲ ಅಂತ ನಾನು ಮೇಲೆ ಬಂದ್. ನಾ ಇಲ್ಲ ಅಂದ್ರೆ ಬರ್ತಾನೆ ರಾಜೇಂದ್ರ ಗೌಡರು ನೀವೆಲ್ಲ ಹಿರಿಯರು ಮಾತಾಡಿದ್ಮೇಲೆ ನಾನು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ನೀವು ಇಲ್ಲಿ ಯಾರು ಯುವಕರಿಲ್ಲ, ಮಾತಾಡಿಲ್ಲ ಅಂತ. ಯುವಕರು ಒಬ್ರು ಇರ್ಬೇಕು ಅಂತಾನೆ ನಾನು ಬಂದಿರ್ತಕ್ಕಂಥದ್ದು. ನಾಡಪ್ರಭು ಕೆಂಪೇಗೌಡರು ನಮ್ಮ ಬೆಂಗಳೂರು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ದೇವರ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಬಹಳಷ್ಟು ಚಿಕ್ಕ ವಯಸ್ಸಿನಿಂದನೇ ವಿಜಯನಗರ ಸಾಮ್ರಾಜ್ಯವನ್ನ ನೋಡಿ, ಶ್ರೀಕೃಷ್ಣ ದೇವರ ಆಡಳಿತವನ್ನು ನೋಡಿ ನಾನು ಇದೇ ರೀತಿ ಆಡಳಿತ ಮಾಡಬೇಕು, ಒಂದು ಸುಭದ್ರವಾದ ನಾಡನ್ನು ಕಟ್ಟಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ, ದೂರ ಆಲೋಚನೆಯಿಂದ ನಮ್ಮ ಬೆಂಗಳೂರಿನ ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಇವತ್ತಿನ ದಿನ ನಮ್ಮ ಮುಳುಬಾಗಿಲು ಇಷ್ಟ ಅಭಿವೃದ್ಧಿ ಆಗಿದೆ, ನಮ್ಮ ಕರ್ನಾಟಕ ಇಷ್ಟ ಅಭಿವೃದ್ಧಿ ಆಗಿದೆ, ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಹೆಸರು ಗೊತ್ತಾಗಿದೆ ಎಲ್ರಿಗೆ ಅಂದ್ರೆ ಅದು ನಾಡಪ್ರಭು ಕೆಂಪೇಗೌಡರು ಮುಖ್ಯ ಕಾರಣಕರ್ತರು. ಅವರು ಅವತ್ತಿನ ದಿನ ಯೋಚನೆ ಮಾಡಿ ಬೆಂಗಳೂರನ್ನ ಕಟ್ಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಕರ್ನಾಟಕ ಕೂಡ ನಮ್ಮ ಇಂಡಿಯಾದಲ್ಲಿ ಬಿಹಾರ್ ಸ್ಟೇಟ್ ಆತರ ಹಿಂದೆ ಉಳಿತಾ ಇದ್ವಿ. ಇವತ್ತು ಆ ಬೆಂಗಳೂರು ಇರೋದ್ರಿಂದ ಬಹಳಷ್ಟು ರೆವಿನ್ಯೂ ಅಲ್ಲಿ ಬರ್ತಾ ಇರ್ತಕ್ಕಂಥ ಕಾರಣದಿಂದ ಇವತ್ತು ನಾವೆಲ್ಲ ಕೂಡ ಇಷ್ಟು ಸಮೃದ್ಧವಾಗಿ, ಇಷ್ಟು ಅಭಿವೃದ್ಧಿ ಪಥದಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ನಮ್ಮ ಬೆಂಗಳೂರಿನ ಹಲವಾರು ಹೆಸರುಗಳಿಂದ ಸಿಲಿಕಾನ್ ಸಿಟಿ ಅಂತಾರೆ, ಗಾರ್ಡನ್ ಸಿಟಿ ಅಂತಾರೆ. ಇದಕ್ಕೆಲ್ಲ ಕೂಡ ಕಾರಣಕರ್ತರು ಕೆಂಪೇಗೌಡರು. ಕೆಂಪೇಗೌಡರು 1510 ಹುಟ್ಟಿದ ನಂತರ ನಮ್ಮ ರಘುಪತಣ್ಣ ಅವ್ರು ಹೇಳಿದ್ರು, ಬಹಳಷ್ಟು ಚೆನ್ನಾಗಿ ಹೇಳಿದ್ರು. ಅವರು 21 ವರ್ಷಕ್ಕೇನೆ ಆಡಳಿತವನ್ನ ಮಾಡ್ತಾರೆ. ಶ್ರೀಕೃಷ್ಣ ದೇವರಾಯನ ನೋಡ್ಕೊಂಡು ಅವ್ರ ಹಾದಿಯಲ್ಲಿ ಮಾಡ್ಬೇಕು ಅಂತ. ಅವರು ಕೇವಲ ಬದುಕೋದು ಕೂಡ 49 ವರ್ಷ ಮಾತ್ರ. ಅದರಲ್ಲಿ 5 ವರ್ಷ ಜೈಲಿನ ಕಾರಾಗಾರ ಶಿಕ್ಷೆಯನ್ನು ಅನುಭವಿಸ್ತಾರೆ. 49 ವರ್ಷಕ್ಕೇನೆ ಇಷ್ಟು ವರ್ಷಗಳಾದ್ರೂ ಕೂಡ ಅವರು ಬಿಟ್ಟೋಗಿರ್ತಕ್ಕಂಥ ಬೆಂಗಳೂರನ್ನ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಆ ಅಭಿವೃದ್ಧಿಯನ್ನ ನಾವೆಲ್ಲ ಕೂಡ ಪಡ್ಕೊಳ್ತಾ ಇದ್ದೇವೆ ಅಂದ್ರೆ ಎಷ್ಟು ದೂರದ ಆಲೋಚನೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ನಾಡಿನಲ್ಲಿ ಬಹಳಷ್ಟು ಸೇವೆ ಸಲ್ಲಿಸತಕ್ಕಂಥ ನಮ್ಮ ಒಕ್ಕಲಿಗ ಜನಾಂಗದವರು ಬಹಳಷ್ಟು ಇದ್ದಾರೆ. ನಮ್ಮ ಒಕ್ಕಲಿಗ ಜನಾಂಗ ಬೇರೆ ದೇಶದಿಂದ ಬಂದಿರತಕ್ಕಂಥ ಜನಾಂಗ ಅಲ್ಲ. ಈ ದೇಶದ ಮೂಲ ನಿವಾಸಿಗಳು, ಸಿಂಧೂ ನದಿ ದಡದಲ್ಲಿ ವ್ಯವಸಾಯ ಮಾಡಿರ್ತಕ್ಕಂಥ ಒಂದು ನಮ್ಮ ಸಮಾಜ, ನಮ್ಮ ಜಾತಿ. ನಾವು ಹಲವಾರು ನಮ್ಮ ಜಾತಿಯಿಂದ ಹಲವಾರು ಪಂಗಡಗಳಾಗಿ ವಿಂಗಡಾಗಿ ಇದನ್ನ ಸಿಂಧೂ ನದಿ ದಡದ ಮೇಲೆಯಿಂದ ಬಂದಿರತಕ್ಕಂಥ ನಮ್ಮ ಜನಾಂಗ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಯಾವುದೇ ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟಿದ್ದಾರೆ. ಒಂದು ಭೂಮಿಯನ್ನು ಮಾತ್ರ ಬಿಟ್ಕೊಳ್ಳಿಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಸಿದ್ಧ ಇರಲಿಲ್ಲ. ಭೂಮಿ ಮಾತ್ರ ತನ್ನ ದಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂತ ಒಂದು ಜನಾಂಗ ನಾವು. ಈ ನಾಡಿಗೆ, ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಲೋಹ ಯುಗದಲ್ಲಿ ಹಲವಾರು ಪರಿಕರಗಳು ವ್ಯವಸಾಯ ಮಾಡಲಿಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜದವರೇ. ನಮ್ಮ ಸಮಾಜವನ್ನ ಕರ್ನಾಟಕದಲ್ಲಿ ಗೌಡ ಅಂತಾರೆ, ಆಂಧ್ರದಲ್ಲಿ ರೆಡ್ಡಿ ಅಂತಾರೆ, ಗುಜರಾತ್ ಅಲ್ಲಿ ಪಟೇಲ್ರು ಅಂತಾರೆ. ಒಂದೊಂದು ಹೆಸರಿದೆ. ಪ್ರತಿ ಸ್ಟೇಟ್ ನಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಬೇಕಾದಂತ, ನಮ್ಮ ಸಮಾಜಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅದರದೇ ಆದ ಜಾತಿಗಳಿದೆ. ಅವರೆಲ್ಲ ಕೂಡ ನಮ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು. ಈ ದೇಶದಲ್ಲಿ ಬಹುಸಂಖ್ಯಾತರು ಇರ್ತಕ್ಕಂಥದ್ದು ನಮ್ಮ ಒಕ್ಕಲಿಗ ಸಮಾಜ. ಆದ್ರಿಂದ ನಮ್ಮ ಸಮಾಜದವರು ಈ ನಡುವೆ ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ, ನಾವೆಲ್ಲ ಕೂಡ ಈ ನಡುವೆ ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅನ್ಕೊಂತೀನಿ, ಎಲ್ಲ ರಂಗದಲ್ಲೂ ಕೂಡ. ಯಾಕಂದ್ರೆ ನಾನು ನಿಮ್ಗೆಲ್ಲ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಗೇನ್ ಮುಂದಿನ ಏನು ಅವಕಾಶಗಳು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ನಮ್ಮವರು, ನಾನು ಬೇರೆ ಸಮಾಜದವನ್ನು ಕಡಿಮೆ ಮಾಡಿ ಹೇಳ್ತಾ ಇದ್ದೀನಿ ಅಂತಲ್ಲ, ಬೇರೆ ಸಮಾಜದವ್ರು ಒಟ್ಟಾಗಿ ಕೆಲಸ ಮಾಡ್ತಾರೆ. ಅವ್ರ ರಾಜಕಾರಣ ಬೇಕಾಗಿಲ್ಲ. ನಮ್ಮ ಸಮಾಜದವ್ರು ಪ್ರತಿಯೊಂದು ಊರಲ್ಲೂ ಕೂಡ ರಾಜಕಾರಣ ಬೇಕು. ನಾವೇನಾದ್ರೂ ಒಬ್ಬರನ್ನ ಏನಾದ್ರೂ ತಪ್ಪು ಮಾಡ್ತಾ ಇದ್ರು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಈ ದಿನ ಇಲ್ಲ. ಪ್ರಶ್ನೆ ಮಾಡಿದ್ರೆ ಇವ್ನು ನೆಕ್ಸ್ಟ್ ದಿನ ನನ್ಗೆ ಓಟ್ ಹಾಕ್ತಾನೆ ಇಲ್ವೋ ಗ್ರಾಮ ಪಂಚಾಯತಿಯಲ್ಲಿ, ಇನ್ನೊಂದಲ್ಲಿ ಓಟ್ ಹಾಕ್ತಾನೆ, ಆಲೋಚನೆ ಮಾಡ್ತಾ ಇದೀವಿ ಈ ದಿನ ನಾವು. ಅದನ್ನು ಬಿಡಬೇಕು. ಹಿಂದಿನ ಕಾಲದಲ್ಲಿ ಒಕ್ಕಲಿಗರ ಒಂದು ಕುಟುಂಬ ಅಂದ್ರೆ
ಆ ಕುಟುಂಬ ಒಂದು ನ್ಯಾಯಾಲಯ ಆಗಿತ್ತು, ಆ ಕುಟುಂಬ ಒಂದು ಧರ್ಮಛತ್ರ ಆಗಿತ್ತು. ಯಾವ ರೀತಿ ಅಂದ್ರೆ ಈ ದಿನ ಕೋರ್ಟ್ಗೆ ಬರ್ಬೇಕು ನ್ಯಾಯಕ್ಕೆ. ಮುಂದಿನ ದಿನಗಳಲ್ಲಿ ಅವ್ರ ಮನೆಗಳಲ್ಲೇ ಅವ್ರ ನ್ಯಾಯಗಳನ್ನ ಮಾಡ್ತಾ ಇದ್ರು. ಹಲವಾರು ವರ್ಷಗಳು ನಡೀತಾ ಇರ್ತಕ್ಕಂಥ ನ್ಯಾಯಗಳನ್ನ ಒಂದೇ ದಿನದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ತೀರ್ಪು ಕೊಟ್ಟು ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳಿರ್ತಕ್ಕಂಥ ಒಂದು ಸಮಾಜ ಈ ಒಕ್ಕಲಿಗ ಸಮಾಜ. ಈ ಒಕ್ಕಲಿಗ ಸಮಾಜ ಒಂದು ನಮ್ಮ ಸಮಾಜ ಮಾತ್ರ ಬದುಕಬೇಕು ಅಂತ ಯಾವತ್ತೂ ಕೂಡ ಆಲೋಚನೆ ಮಾಡಿರ್ಲಿಲ್ಲ. ಎಲ್ಲಾ ಸಮಾಜವನ್ನು ಕೂಡ ನಮ್ಮ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ಒಂದು ಸಮಾಜ ಯಾವ್ದಾದ್ರು ಇದೆ ಅದು ಒಕ್ಕಲಿಗ ಸಮಾಜ. ಉದಾಹರಣೆಗೆ ನಮ್ಮ ಕೆಂಪೇಗೌಡರು ಕೂಡ ಬೆಂಗಳೂರನ್ನ ಕಟ್ಟಿದಾಗ ಬೆಂಗಳೂರಿನ ನನ್ನ ಹೆಸರು ಬರಬೇಕು ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ಅನೇಕ ಪೇಟೆಗಳನ್ನ ಕಟ್ಟಿದ್ರು. ಹಕ್ಕಿಪೇಟೆ ಆಗಿರ್ಬೋದು, ಬಳೆಪೇಟೆ ಆಗಿರ್ಬೋದು, ಈಗಿನ ಚಿಕ್ಕಪೇಟೆ ಆಗಿರ್ಬೋದು, ಹಲವಾರು ಕೆರೆಗಳನ್ನ ಅಲ್ಲಿ ಸೃಷ್ಟಿ ಮಾಡಿದ್ರು. ಅಲ್ಲಿ ನೀರಿನ ವ್ಯವಸ್ಥೆಗಾಗ್ಲಿ ಎಲ್ಲದಕ್ಕೂ ಕೂಡ ಅಂತ ಒಂದು ಮಹಾನ್ ವ್ಯಕ್ತಿ ಕೆಂಪೇಗೌಡರು. ಆ ಕೆಂಪೇಗೌಡರ ಜಯಂತಿಗಳನ್ನ ಈಗ ತಾನು ಹಿರಿಯರೆಲ್ಲ ಹೇಳಿದ್ರು. ಸುಮಾರು 2-3 ವರ್ಷಗಳಿಂದ ಸ್ವಲ್ಪ ಹಿಂದೆ ಆಗಿತ್ತು. ನಮ್ಮ ಹಿರಿಯರೆಲ್ಲ ಕೂಡ ಗಲಾಟೆ ಮಾಡ್ತಾ ಇದ್ರು, ಯಾಕೆ ಕೆಂಪೇಗೌಡರ ಜಯಂತಿ ನೀವು ಉದಾಸೀನ ಮಾಡ್ತೀರಾ ಅಂತ. ಈ ವರ್ಷ ತಾಲೂಕು ಆಡಳಿತ ಅದನ್ನ ಗಮನದಲ್ಲಿ ಇಟ್ಕೊಂಡು ಬಹಳ ಅಚ್ಚುಕಚ್ಚಿಯಿಂದ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲ ಒಕ್ಕಲಿಗ ಕುಲಬಾಂಧವರಿಂದ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಶಾಸಕರು ಕೂಡ ಬಹಳ ಹಗುರವಾಗಿ ಮಾತಾಡ್ತಾ ಇದ್ರು. ಏನ್ ಕೆಂಪೇಗೌಡರ ಜಯಂತಿ ಇದ್ದಾಗ ನಿಮ್ಗೆ ರಜೆ ಬೇಕಾ, ನಿಮ್ಗೆ ಅವತ್ತೇ ಮೈಯಲ್ಲಿ ಹುಷಾರಿಲ್ವಾ ಅಂತ. ಅವರು ಕೂಡ ಕೃತಜ್ಞತೆ ತಿಳಿಸ್ತೀನಿ. ಯಾಕಂದ್ರೆ ನಮ್ಮ ಸಮಾಜದ ಮೇಲೆ ನೀವು ಗೌರವ ಇಟ್ಕೊಂಡಿದ್ದೀರಾ. ಅದೇ ರೀತಿ ಈ ಫೋಟೋವನ್ನು ಕೂಡ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಅದಕ್ಕೆ ಕೂಡ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಮ್ಗೆ ಇಷ್ಟೊಂದು ಅಚ್ಚುಕಟ್ಟಾದ ಒಂದು ಒಳ್ಳೆ ಫೋಟೋ ಕೂಡ ಕೊಟ್ಟಿದ್ದೀರಾ. ತಾವು ಇವತ್ತು ಅನಿವಾರ್ಯ ಕಾರ್ಯದಿಂದ ಇಲ್ಲಿಗೆ ಬಂದಿಲ್ಲ, ಆದ್ರೂ ಕೂಡ ತಮಗೆ ನಮ್ಮ ಎಲ್ಲ ಒಕ್ಕಲಿಗ ಕುಲಬಾಂಧವರ ಪರವಾಗಿ ತಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಹಲವಾರು ವಿಚಾರಗಳು ನಮ್ಮ ಒಕ್ಕಲಿಗ ಸಮಾಜದ ಬಗ್ಗೆ, ಕೆಂಪೇಗೌಡರ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೂ ಹಲವು ವಿಚಾರಗಳಿದೆ. ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಅದ್ದೂರಿಯಾಗಿ ನಡೆಸಬೇಕು ಅಂತ ಏನು ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಯುವಕರು ಕೂಡ ಇನ್ನೂ ಬರಬೇಕು. ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಮುಂದಿನ ದಿನ ನಾವೆಲ್ಲ ಕೂಡ ಅವ್ರನ್ನ ಕರೆಸ್ಕೊಳ್ಳೋ ಜವಾಬ್ದಾರಿ ಕೂಡ ನಾವ್ ಇಟ್ಕೊಂತೀವಿ ಅಂತ ಕೂಡ ದೊಡ್ಡವರಿಗೆ ಮಾತು ಕೊಡ್ತಾ ನನಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಗೆಲ್ರೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕೆಂಪೇಗೌಡ.